ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕೃತಜ್ಞತಾ ಪ್ರಾರ್ಥನಾ ಕೂಟಕ್ಕೆ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಸ್ವಾಗತ ಬಯಸುವನಾಗಿದ್ದೇನೆ ಮತ್ತು ಈ ಒಂದು ಅವಕಾಶ ಕೊಟ್ಟಂಥ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮ ಸ್ಪಿರಿಚುವಲ್ ಟಚ್ ಫೌಂಡೇಶನ್ನ ಫೌಂಡರ್ ಆದಂಥ ಆನಂದ್ ಸರ್ ಅವರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಹಾಗಾಗಿ ಮತ್ತು ಇಲ್ಲಿ ನೆರೆದು ಬಂದಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈಗ ತಾನು ನಾವು ಓದಿ ಕೇಳಿದಂಥ ವಾಕ್ಯ ಭಾಗದಲ್ಲಿ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ರಿಂದ 22ನೇ ವಚನದವರೆಗೆ ನಾವು ಓದಿ ಕೇಳಿದ್ದೇವೆ. ಈ ಥೆಸಲೋನಿಕ ಸಭೆಯನ್ನು ಪೌಲನು ಬರೆಯುವಂಥ ಸಂದರ್ಭದಲ್ಲಿ ಇಲ್ಲಿ ಕೇವಲ ಪೌಲನು ಮಾತ್ರ ಈ ಪತ್ರಿಕೆಯನ್ನು ಬರೀಲಿಲ್ಲ. ಇದನ್ನು 3 ವ್ಯಕ್ತಿಗಳು ಬರೆದಿದ್ದಾರೆ: ಸಿಲ್ವಾ ಮತ್ತು ತಿಮೋತಿ ಮತ್ತು ಪೌಲ. ಈ 3 ಕೂಡಿ ತಮ್ಮದೇ ಆದಂಥ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡಿ ಅರ್ಥೈಸಿಕೊಂಡು ಸಭೆಗೆ ಅಳವಡಿಸುವುದ್ರ ಮೂಲಕ, ಸಭೆಗೆ ನೀಡುವುದ್ರ ಮೂಲಕ ತಮ್ಮ ಅನುಭವಗಳನ್ನು ಮತ್ತು ತಮ್ಮ ಅನಿಸಿಕೆಗಳನ್ನು ಒಂದು ಸಭೆ ಹೇಗೆ ಆಧ್ಯಾತ್ಮಿಕದಲ್ಲಿ ತೊಡಗಿಕೊಳ್ಬೇಕು ಅನ್ನೋದನ್ನು ಈ 3 ವ್ಯಕ್ತಿಗಳು, ಅದರಲ್ಲಿ ಪ್ರಧಾನವಾಗಿ ಪೌಲನು ಹೆಚ್ಚಾಗಿ ಮಾತಾಡೋದ್ರ ಮೂಲಕ ಈ ಸಭೆಗೆ, ಥೆಸಲೋನಿಕೆ ಸಭೆಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡುವುದನ್ನು ನಾವಿಲ್ಲಿ ನೋಡ್ತೇವೆ. ಇದರಲ್ಲಿ 5 ಅಧ್ಯಾಯಗಳು ನಾವು ನೋಡ್ತೇವೆ. ಆ 5 ಅಧ್ಯಾಯಗಳಲ್ಲಿ ವಿಶೇಷತೆಯನ್ನು ಪಡ್ಕೊಂಡಿದೆ. ಒಂದೊಂದು ಅಧ್ಯಾಯವು ತನ್ನದೇ ಆದಂಥ ಮಾನ್ಯತೆಯನ್ನು ಪಡೆದುಕೊಂಡಿದ್ದನ್ನು ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ಬೋದು. 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರಿಗೆ ಮಾಡಿದ ಕೃತಜ್ಞತಾ ಸ್ತುತಿಯ ಬಗ್ಗೆ ಮತ್ತು ಥೆಸಲೋನಿಕದವರಲ್ಲಿ ಇರಬೇಕಾದ ಸದ್ಗುಣಗಳ ವಿಷಯದಲ್ಲಿ ಹೇಗಿರಬೇಕು ಎಂಬುದನ್ನು ನಾವು ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಕ್ರೈಸ್ತ ಸಭೆಗೆ ಉಂಟಾದ ಹಿಂಸೆಯ ಬಗ್ಗೆ, ಹಿಂಸೆ ಹೇಗೆ ತಡ್ಕೊಳ್ಬೇಕು, ಹಿಂಸೆಯನ್ನು ನಾವು ಹೇಗೆ ಅದನ್ನು ಅರ್ಥೈಸ್ಕೊಳ್ಬೇಕು, ಯಾಕೆ ನಮಗೆ ಹಿಂಸೆ ಬರುತ್ತೆ, ಆ ಹಿಂಸೆಯಿಂದ ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನು 2ನೇ ಅಧ್ಯಾಯದಲ್ಲಿ ಪೌಲನು ಏನು ಮಾಡ್ತಾನೆ, ಅದನ್ನು ರೆಫರ್ ಮಾಡುತ್ತಾ ತಿಮೋತಿಗೆ ಹೇಳುತ್ತಾ ಏನು ಮಾಡ್ತಾನೆ, ಸಭೆಗೂ ತಿಳಿಸ್ತಾ ಇದ್ದಾನೆ. ಸೊ ಇಲ್ಲಿ ಸಿಲ್ವ ಮತ್ತು ತಿಮೋತಿ ಇಬ್ಬರಿಗೂ ಬುದ್ಧಿವಾದ ಹೇಳುತ್ತಾ ಏನು ಮಾಡ್ತಾ ಇದ್ದಾರೆ. ಇಲ್ಲಿ 4ನೇ ಅಧ್ಯಾಯಕ್ಕೆ ನಾವು 3ನೇ ಅಧ್ಯಾಯಕ್ಕೆ ಬರುವಾಗ ಕ್ರೈಸ್ತರಿಗಿರತಕ್ಕ ನಡವಳಿಕೆಯ ಕುರಿತು ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಂದರೆ ನಡವಳಿಕೆ ಭಾಳ ಪ್ರಾಮುಖ್ಯವಾದದ್ದು. ಒಬ್ಬ ಕ್ರೈಸ್ತ ವಿಶ್ವಾಸಿ, ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತು 4ನೇ ಅಧ್ಯಾಯದಲ್ಲಿ ಬರುವಾಗ ಪರಿಶುದ್ಧತೆಯೇ ಮೂಲ ಅಂತ, ಪರಿಶುದ್ಧತೆಯಲ್ಲಿ ನಾವು ಬದುಕಬೇಕು ಅನ್ನೋದನ್ನು ಪೌಲನು ಏನು ಮಾಡ್ತಾನೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಭಕ್ತರು, ದೇವರ ಮಕ್ಕಳಾಗಿ ಸಾಯುವಂಥವರಿಗೆ ಇರುವಂಥ ಒಂದು ನಿರೀಕ್ಷೆ, ಅದ್ರ ಬಗ್ಗೆ ಕೂಡ ನಾವು ನೋಡ್ತೇವೆ. ಫೈನಲ್ ಆಗಿ 5ನೇ ಅಧ್ಯಾಯಕ್ಕೆ ಬರುವಾಗ ಈಗ ನಾವು ನಮಗೆ ಕೊಡಲ್ಪಟ್ಟ ವಾಕ್ಯ ಸಂದೇಶದ ಮೂಲ ನೋಡುವಾಗ ಇಲ್ಲಿ ದೇವರ ಚಿತ್ತ ಎಂಥದ್ದು ಎಂಬುದನ್ನು ಕೊನೆಯ ಮಾತುಗಳಲ್ಲಿ ಪೌಲನು ಹೇಳೋದ್ರ ಮೂಲಕ ಅಲ್ಲಿ ಹೇಗೆ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿಗಳನ್ನು ಹೇಗೆ ಸತ್ಕರಿಸಬೇಕು, ಹೇಗೆ ಅವರಿಗೆ ಸನ್ಮಾನಿಸಬೇಕು, ಹೇಗೆ ಅವರಿಗೆ ನಾವು ಗೌರವ ಕೊಡಬೇಕು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇವತ್ತು ಸಭೆಗಳಲ್ಲಿ ನಮ್ಮ CSI ಆಗಿರ್ಬೋದು, ಆಂಗ್ಲಿಕನ್ ಆಗಿರ್ಬೋದು, ಮೆಥಡಿಸ್ಟ್ ಆಗಿರ್ಬೋದು, ಮತ್ತು ಇವತ್ತು ಲೂಥರನ್ ಆಗಿರ್ಬೋದು, ಸಿರಿಯನ್ ಮಾತೋಮ ಸಭೆ ಆಗಿರ್ಬೋದು, ಮೆಟ್ರೋಪಾಲಿಟನ್ ಸಭೆ ಆಗಿರ್ಬೋದು, ಎಲ್ಲ ಸಭೆಗಳು ನೀವು ತೆಗೆದುಕೊಳ್ರಿ. ಈವನ್ RC ರೋಮನ್ ಕ್ಯಾಥಲಿಕ್ ಸಭೆನೂ ತೆಗೆದುಕೊಳ್ರಿ. ನೀವು ಎಲ್ಲ ಕಡೆ ನೋಡುವಾಗ ಈ ಪದ್ಧತಿ ಎಲ್ಲಿಂದ ಬಂತಂದರೆ ಕಮ್ ಫ್ರಮ್ ಬೈಬಲ್. ಈ ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು, ವ್ಯಕ್ತಿಯನ್ನು ನಾವು ಸನ್ಮಾನಿಸುವಂಥ ವಿಚಾರ ಆಗಿರ್ಬೋದು, ಇವೆಲ್ಲ ಎಲ್ಲಿಂದ ಬರ್ತದಂದರೆ ಕಮ್ ಫ್ರಮ್ ಬೈಬಲ್. ಇವತ್ತು ನಾವು ಕಲ್ತಿರೋದೇ ಬೈಬಲ್ ಮೂಲಕ. ಒಬ್ಬರಿಗೆ ಗೌರವ ಕೊಡುವಂಥದ್ದು, ಒಬ್ಬರಿಗೆ ಸನ್ಮಾನ ಸಲ್ಲಿಸುವಂಥದ್ದು, ಅದು ಎಲ್ಲಿಂದ ಬಂದದ್ದು? ಮೂಲ, ನಮ್ಮ ಮೂಲ ಪಿತೃಗಳನ್ನು ನಮಗೆ ಕಲಿಸ್ಕೊಟ್ಟದ್ದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಗಮನಿಸಬೇಕಾದ ವಿಚಾರ, ದೇವರ ಚಿತ್ತ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಗಾಡ್ಸ್ ವಿಲ್? ಇವತ್ತು ದೇವರ ಚಿತ್ತವು ಹೇಗೆ ಅದು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬಂಥ ಕೆಲವು ವಿಷಯಗಳನ್ನು ನಾನು ಹೇಳುತ್ತಾ ಈ ಒಂದು ವಾಕ್ಯ ಸಂದೇಶವನ್ನು ನಾನು ಅಂತ್ಯಗೊಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ 3 ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾರೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ, ಮೊದಲನೇದು. ಇದು ದೇವರ ಚಿತ್ತದಲ್ಲಿ ಇರಬೇಕಾದಂಥ ಮೊದಲನೇವಾದಂಥ ಅಂಶ. ದೇವರ ಚಿತ್ತ ಅಂತೇಳಿ ಏನು? ಯಾವಾಗಲೂ ಸಂತೋಷವಾಗಿರುವಂಥ. ಫಿಲಿಪ್ಪ 4:4 ಕೂಡ ಅದೇ ವಿಚಾರವನ್ನು ನೋಡ್ತೀವಿ ನಾವು. ಅಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಅಂತ ಹೇಳ್ತಾನೆ ಪೌಲ. ಅವ್ರಿಗೆ ಆ ಸಭೆಗೆ ಹೇಳ್ತಾನೆ, ನೀವು ಯಾವುದಾದ್ರು ಅನಗತ್ಯವಾದ ವಿಚಾರಗಳಿಗೆ ಸಂತೋಷ ಪಡಾಕತ್ತೀರಿ,
ಆ ವಿಷಯಗಳಲ್ಲ. ನೀವು ಯಾರಲ್ಲಿ ಸಂತೋಷ ಪಡಬೇಕು? ಕರ್ತನಲ್ಲೇ ಸಂತೋಷ ಪಡಬೇಕು ಅಂತ ವಿಚಾರವನ್ನು ಅಂಡರ್ಲೈನ್ ಮಾಡ್ತಾರೆ. ಅದನ್ನು ಮಾಡುವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಗಮನಿಸೋದಾದ್ರೆ ಇಲ್ಲಿ ದೇವರ ಚಿತ್ತ ಏನಂತಂದರೆ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಅಂತ. ಇದು ಭಾಳ ಕಷ್ಟ, ಕಠಿಣ. ಯಾವಾಗಲೂ ಸಂತೋಷವಾಗಿರೋ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಮಾನವರಿಗೆ ಅಂತೂ ಸಾಧ್ಯನೇ ಇಲ್ಲ. ಆದರೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಹಾಕಿದರೆ ನಮಗೆ ಉತ್ತರ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ, ದೇವರು ನಂಬಿದ ವ್ಯಕ್ತಿಗೆ ಇದು ಸಾಧ್ಯತೆ ಇದೆ ಎಂಬುದನ್ನು ಒಪ್ಪಿಕೊಂಡಂಥ ವ್ಯಕ್ತಿ ಯಾರು? ಪೌಲ. ಅದನ್ನು ತನ್ನ ಜೀವಿತದಲ್ಲಿ ತೋರಿಸ್ಕೊಟ್ಟ. ಇದೇ ವಾದವನ್ನು 3 ವ್ಯಕ್ತಿಗಳು, ಇಡೀ ಪ್ರಪಂಚದಲ್ಲಿ 3 ವ್ಯಕ್ತಿಗಳು ಏನು ಮಾಡಿದ್ದಾರೆ? ಅದು ಅಂಗೀಕಾರ ಮಾಡಿದ್ದಾರೆ. ಒಬ್ಬರು ಯಾರು ಗೊತ್ತರ? ಬಿಲ್ಲಿ ಗ್ರಾಮ್ ಅವರು, ಪ್ರಪಂಚ ಎವಾಂಜಲಿಸ್ಟ್, ಸುವಾರ್ತಿಕರು. ಅವರು ಇದನ್ನು ಬಿಲೀವ್ ಮಾಡಿದ್ದಾರೆ. ಅಂದರೆ ಯಾವಾಗಲೂ ನಾನು ಬೈಬಲ್ ಹಿಡ್ಕೊಂಡಾಗೆಲ್ಲ ನಾನು ಸಂತೋಷ ಪಡ್ತೇನೆ ಅಂತ ಹೇಳ್ತಾರೆ ಅವರು. ವೆನ್ ಐ ಟೇಕ್ ದ ಬೈಬಲ್ ದೆನ್ ಐ ಆಮ್ ಹ್ಯಾಪಿ ಫಾರ್ ಎವ್ರಿ ಟೈಮ್, ಎವ್ರಿ ಮಿನಿಟ್ಸ್ ಅಂತ ಹೇಳ್ತಾರೆ ಅವರು. ಪ್ರತಿ ನಿಮಿಷ ಕೂಡ ನಾನು ಸಂತೋಷವಾಗಿರ್ತೀನಿ. ಅದು ಎಲ್ಲಪ್ಪ ಅಂದರೆ ವಾಕ್ಯದ ಮೂಲಕವಾಗಿ. ಇದೇ ವಾಕ್ಯ ಎಲ್ಲ ನಮಗೆ ಹೇಳ್ತದೆ. ಯಾವ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಹೇಳ್ತದಲ್ಲ ಅಲ್ವ? ಯಾವ ದುಷ್ಟರ ಆಲೋಚನೆ ನಡೆಯದೆ, ಪಾಪದ ಮಾರ್ಗದಲ್ಲಿ ಕೂತ್ಕೊಳ್ಳದೆ, ಧರ್ಮನಿಂದ ಕೊಡನೆ ಕೂತ್ಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರೋನು ಅವನೆಷ್ಟೋ ಧನ್ಯ. ಹಗಲಿರುಳು ಧ್ಯಾನಿಸ್ತಾರೆ. ಈ ಹಗಲಿರುಳು ಧ್ಯಾನಿಸೋರು ಯಾರು? ಅವರೇ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ದೇವ್ರ ವಾಕ್ಯ ಯಾವತ್ತೂ ಬೇಸರ ಆಗಬಾರದು ನಮಗೆ. ಇವತ್ತು ಬೇಸರ ಆಗೈತಂದ್ರೆ ನಾವು ದೇವ್ರ ಮಕ್ಕಳಲ್ಲ. ವಾಕ್ಯ ಯಾರಿಗೂ ಕಠಿಣ ಅಲ್ಲ. ವಾಕ್ಯ ಯಾರಿಗೂ ಅದು ಭಾರ ಅಲ್ಲ. ಆ ವಾಕ್ಯ ನಮಗೆ ಜೀವ. ಗಾಳಿ ಇವತ್ತು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅದು, ಆದರೆ ಅದು ಇದ್ದದಕ್ಕೆ ಅದು ಬದುಕ್ತಾ ಇರೋದು. ಉಸಿರಾಡ್ತಾ ಇದ್ದೀವಿ ನಾವು, ನಿಜವಾಗಿ ಹೇಳ್ಬೇಕಂದ್ರೆ ಖಂಡಿತವಾಗಿ. ಆದರೆ ವಾಕ್ಯ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಇವತ್ತು ನಮ್ಮ ವಾಕ್ಯ ನಮ್ಮನ್ನು ಒಂದು ರೀತಿಯಲ್ಲಿ ಬದುಕಿಸ್ತಾ ಇದೆ ಅಂತ ಹೇಳಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ. ದೇವ್ರ ಸ್ತೋತ್ರ. ಆದ್ರೆ ಇಲ್ಲಿ ವಾಕ್ಯ ಹೇಳಿದ್ರೆ ಸಂತೋಷ ಅನ್ನುವಂಥದ್ದು ಅದು ಕಮ್ ಫ್ರಮ್ ಅಬವ್. ಅದು ಮೇಲಿಗೆ ಸಂಬಂಧಪಟ್ಟಂಥ ವಿಚಾರ. ಪರಲೋಕದ ಭಾವನೆಯನ್ನು ಯಾರು ಈ ಲೋಕದಲ್ಲೇ ಪಡ್ಕೊಂಡು ಇರ್ತಾರೋ ಅವರಿಗೆ ಯಾವಾಗಲೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ನಾಟ್ ವರ್ಡ್ಲಿ ಥಿಂಗ್, ದಿಸ್ ಈಸ್ ಹೆವೆನ್ಲಿ ಥಿಂಗ್ಸ್. ಭೂ ಸಂಬಂಧವಾದಂಥ ಸಂತೋಷ ಅಲ್ರಿ ಇದು. ಇದ್ಯಾವುದು? ಪರಲೋಕದ ಸಂತೋಷ. ಈ ಪರಲೋಕದ ಸಂಸ್ಥಾನವರಾಗಿ ನಾವು ನಡ್ಕೊಳ್ಳುವಾಗನೇ ನಮಗೆ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ನಮಗೆ ಅವಮಾನಗಳು, ನಿಂದೆಗಳು, ಯಾವುದೇ ಅವಕಾಶಗಳು ಇಲ್ಲದೆ ಇರುವಂಥದ್ದು ಮತ್ತು ನಮ್ಮನ್ನು ಮುಂದೆ ಬರೋಕ್ಕೆ ಬಿಡದೇ ಇರುವಂಥದ್ದು ಇವೆಲ್ಲ ನಡೀತವ್ರಿ. ಯಾಕಂದರೆ ನಾವು ಪರಲೋಕದ ಸಂಸ್ಥಾನಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ. ಅದಕ್ಕೆ ಇಲ್ಲಿ ಪದ ಯಾವಾಗಲೂ ನನ್ನ ಪದ ಇದು ತಪ್ಪಾಗಿ ಪ್ರಿಂಟ್ ಆಗಿದೆಯೇನೋ ಅಂತ ಕೆಲವರು ವೇದ ಪಂಡಿತರು ಭಾವಿಸಿದ್ರಂತೆ. ಸೊ ಆಲ್ವೇಸ್ ಅಂತ ಇಂಗ್ಲೀಷ್ನಲ್ಲಿ ನೋಡ್ತೇವೆ, ಆಲ್ವೇಸ್ ಅಲ್ವಾ? ಸೊ ಇಲ್ಲಿ ಯಾವಾಗಲೂ ಪದ ಇದು ಸರಿಯಲ್ಲ ಅಂದ್ಕೊಂಡದ್ದು. ತೆಲುಗಿನಲ್ಲಿ ಕೂಡ ಎಲ್ಲಪ್ಪಡು ಅಂತ ಅವ್ರೇನು ಮಾಡೋದು? ತರ್ಜಮೆ ಮಾಡೋದು, ಎಲ್ಲಪ್ಪಡು ಅಲ್ವಾ? ಇಲ್ಲಿ ನೋಡ್ತೇವೆ ಯಾವಾಗಲೂ ಅನ್ನೋ ಪದ ನಿಜವಾಗ್ಲೂ ಅದು ಕಠಿಣ ಅಲ್ಲ ಪ್ರಿಯರೇ. ನಿಜವಾಗ್ಲೂ ಕ್ರಿಸ್ತನನ್ನು ಯಾರು ಹತ್ತರಿಂದ ನೋಡಿದಾರೋ, ಕ್ರಿಸ್ತನೊಂದಿಗೆ ಯಾರು ಜೀವಿಸ್ತಾ ಇದ್ದಾರೋ ಅವರಿಗೆ ಇದು ಸಾಧ್ಯ. ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿ ಇರಬಹುದು. ಅದಕ್ಕೆ ಪೌಲ ಏನು ಮಾಡ್ತಾನೆ? ಥೆಸಲೋನಿಕ ಸಭೆಗೆ ಹೇಳ್ತಾ ಇದ್ದಾನೆ, ಸರಿ ನೀವು ಸತ್ಕಾರ ತೋರಿಸೋದ್ರಲ್ಲಿ, ಸನ್ಮಾನ ಮಾಡೋದ್ರಲ್ಲಿ, ಪ್ರೀತಿ ತೋರಿಸೋದ್ರಲ್ಲಿ, ಉಪಚರಿಸೋದ್ರಲ್ಲಿ, ಕೊಡೋದ್ರಲ್ಲಿ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಎಲ್ಲದರಲ್ಲಿ ಏನಾಗಿರ್ಬೇಕು? ನೀವು ಮುಂದಾಗಿರ್ರಿ. ನಿಮ್ಮನ್ನು ನೀವು ಬರೆದು ಮಾಡಿಕೊಳ್ರಿ. ಕೆನೋಸಿಸ್, ಗ್ರೀಕ್ ಪದ ಕೆನೋಸಿಸ್ ಅಂತ ಕರೀತಾರೆ. ಬರೆದು ಮಾಡಿಕೊಳ್ಳುವಿಕೆ. ಇದು ಪ್ರತಿಯೊಬ್ಬ ವಿಶ್ವಾಸಿಗಿರಬೇಕಾದಂಥ ಒಂದು ಮುಖ್ಯವಾದ ಗುಣಲಕ್ಷಣ. ಸೊ ಕೆನೋಸಿಸ್, ಬರೆದು ಮಾಡಿಕೊಂಡಿದ್ದಕ್ಕಾಗಿಯೇ ಯೇಸು ಇವತ್ತು ನಮಗೆ ರಕ್ಷಕನಾದ. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ನಾವು ಸೇವಕರಾಗಿ ಇವತ್ತು ನಾವು ಮಾಡುವಂಥ ಸೇವೆಯಲ್ಲಿ ಕೂಡ ಬರೆದು ಮಾಡಿಕೊಳ್ಳುವಿಕೆ ಇದ್ರೆ ಮಾತ್ರನೇ ಆ ಸೇವೆ ಏನಾಗ್ತದೆ? ಉತ್ತಮವಾದ ಸೇವೆಯಾಗಿ ಜನರಿಗೆ ಅದೇನಾಗುತ್ತೆ? ಒಂದು ಉಪಯೋಗಿಸಲ್ಪಡುವಂಥ ಪಾತ್ರೆಯಾಗಿ ಮಾರ್ಪಡುತ್ತೆ. ಇವೊಂದು ಸೇವೆ ಒಂದು ಪಾತ್ರೆಗೆ ಸಮಾನ. ಆಮೇಲೆ ದೇವ್ರು ನಮಗೆ ಸ್ತೋತ್ರವಾಗಿ. ಈ ಬಿಲ್ಲಿ ಗ್ರಾಮ್ ಅವರು ಇದನ್ನು ಸಂತೋಷಪಟ್ಟರು, ಇದನ್ನು ಹೈಲೈಟ್ ಮಾಡಿದ್ರು. ಎರಡನೇ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಮದರ್ ತೆರೇಸಾ ಅವರು. ಮದರ್ ತೆರೇಸಾ ಅವರು ಏನು ಹೇಳಿದ್ರು ಅಂದರೆ, ನಾನು ಯಾವಾಗಲೂ ಪ್ರತಿಯೊಬ್ಬ ರೋಗಿಗಳನ್ನು ನೋಡುವಾಗ ಅವರಲ್ಲಿ ನಾನು ಕ್ರಿಸ್ತನನ್ನು ಕಂಡು ನಾನು ಸಂತೋಷ ಪಡ್ತೇನೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಇದು ಯಾರು ನೋಡ್ತಾರೆ? ರೋಗಿಗಳನ್ನು ನೋಡುವಾಗ, ಕುಷ್ಠ ರೋಗಿಗಳನ್ನು ನೋಡುವಾಗ ಅವರ ಆ ಪ್ರೀತಿ ತೋರಿಸುವಾಗ ಈ ಪ್ರೀತಿ ಅವ್ರದ್ದಲ್ಲ, ಅದು ನನ್ನ ಕರ್ತನಾಗಿರುವ ಯೇಸು ಕ್ರಿಸ್ತರ ಪ್ರೀತಿನೇ ಅಂತ ನಾನು ಭಾವಿಸಿ ಆ ಪ್ರೀತಿಯನ್ನು ನಾನು ಅಕ್ಸೆಪ್ಟ್ ಮಾಡುವಾಗ ಅದು ನನಗೆ ಸಂತೋಷ ಕೊಡುತ್ತೆ ಅಂತ ಹೇಳಿದ್ರು. ಅಂದರೆ ಇದು ಕೂಡ ನನಗೆ
ಕ್ರಿಸ್ತನಿಂದಲೇ ಕೊಡಲ್ಪಟ್ಟಂಥ ಸಂತೋಷ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟರು. ಎರಡನೇ ವ್ಯಕ್ತಿ. ಮೂರನೇ ವ್ಯಕ್ತಿ ನಮ್ಗೆ ಆಶ್ಚರ್ಯ ಆಗ್ತದೆ. ಯಾರು ಗೊತ್ತರ? ಮಹಾತ್ಮ ಗಾಂಧೀಜಿಯವರು. ನಿಜವಾಗ್ಲೂ ಅವರಲ್ಲಿ ತುಂಬ ವಿಚಾರಗಳು ಅಡಕವಾಗಿವೆ. ಯಾರು ಅದನ್ನು ಡಿಸ್ಕ್ರೈಬ್ ಮಾಡಲಿಲ್ಲ. ನಾವು ಅದನ್ನು ಓದುವಾಗ ಅವ್ರ ಬಗ್ಗೆ ತಿಳ್ಕೊಳ್ಳುವಾಗ ಒಂದು ವಿಷಯ ಬೆಳಕಿಗೆ ಬಂತು. ಏನು ಗೊತ್ತಾ? ಕ್ರಿಸ್ತನಂದರೆ ಅವ್ರಿಗೆ ಬಹಳ ಗೌರವ, ಒಂದು ಪ್ರೀತಿ ಅವ್ರಿಗೆ. ಕ್ರಿಸ್ತನನ್ನು ನೋಡುವುದಕ್ಕೆ ನಾನು ಯಾವಾಗಲೂ ಸಂತೋಷವುಳ್ಳವನಾಗಿದ್ದೇನೆ. ಅದು ಹೇಗೆ ಅಂದರೆ ಆತನ ವಚನಗಳನ್ನು ಓದುವಾಗ ನಾನು ಕ್ರಿಸ್ತನನ್ನೇ ನೋಡಿದ ಹಾಗೆ ನನಗೆ ಭಾಸವಾಗ್ತದೆ ಅಂತೇಳಿ ಅಭಿಪ್ರಾಯಪಟ್ಟರು. ಯಾರು? ಮಹಾತ್ಮ ಗಾಂಧೀಜಿಯವರು. ಈ ಮೂರು ವ್ಯಕ್ತಿಗಳು ಸಂತೋಷಕ್ಕೆ ಒಂದು ಡೆಫಿನೇಷನ್ನೇ ಕೊಟ್ಟರು. ಇವತ್ತು ಕರ್ತನಲ್ಲಿ ನಾವು ಸಂತೋಷ ಪಡ್ತಾ ಇದೀವಿ ಅಂತಂದ್ರೆ ಕಾರಣ ಇಲ್ಲಿ ಹೇಳ್ತದೆ ವಾಕ್ಯ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಇದು ದೇವ್ರ ಚಿತ್ತ. ಇದು ಯಾರ್ಯಾರೋ ವ್ಯಕ್ತಿಗಳು ಇವತ್ತು ಕ್ರಿಸ್ತನನ್ನು ಅವಲಂಬಿತರಾಗಿದ್ದಾರೆ, ಕ್ರಿಸ್ತನ ನಂಬ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಏನು ಮಾಡಿದ್ದಾರೆ, ಅಳವಡಿಸ್ಕೊಂಡು ಬಾಳ್ತಾ ಇದ್ದಾರೆ ಇವತ್ತು. ಇದು ದೊಡ್ಡ ವಿಚಾರ. ದೇವ್ರ ನಮಗೆ ಸ್ತೋತ್ರ. ಯಾವಾಗಲೂ ಅನ್ನೋ ಪದ ನಮಗೆ ಕಠಿಣವಾದರೂ, ವಾಸ್ತವವಾಗಿ ನೋಡೋದಾದ್ರೆ ಕಠಿಣವಾದರೂ, ಅದು ಪ್ರಾಕ್ಟಿಕಲ್ ಆದರೆ ಕಷ್ಟ ಆದರೂ ಕೂಡ ನಿಜವಾಗ್ಲೂ ದೈವತ್ವದಲ್ಲಿ ನಾವು ನೋಡೋದಾದ್ರೆ ಒಳಗಡೆ ನಾವು ಯಾವಾಗಲೂ ಸಂತೋಷವಾಗೇ ಇದ್ದೀವಿ. ದೇವ್ರ ನಮಗೆ ಸ್ತೋತ್ರವಾಗಲಿ. ಕಷ್ಟ ಇರಲಿ, ತೊಂದರೆ ಇರಲಿ. ಮೊದಲನೇದು ಯಾವಾಗಲೂ ಸಂತೋಷವಾಗಿರಲಿ. ಎರಡನೇದು ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಲೂಕ 18ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತ. ಒಂದು ಉದಾಹರಣೆ ಕೊಡ್ತಾರಲ್ಲಿ. ಒಬ್ಬ ಫರಿಸಾಯನು, ಒಬ್ಬ ಸುಂಕದವನು, ಅವರಿಬ್ಬರ ಪ್ರಾರ್ಥನೆಯನ್ನು ನಾವು ಓದ್ತೇವೆ ಬೈಬಲಲ್ಲಿ. ಯಾರ ಪ್ರಾರ್ಥನೆ ದೇವರು ಕೇಳಿದ ಅಲ್ವಾ? ಅಲ್ಲಿ ಡಿಫ್ರೆನ್ಸ್ ತೋರಿಸ್ತಾರೆ ನಮಗೆ. ನಿಜವಾದ ಪ್ರಾರ್ಥನೆಗೆ ಇರುವಂಥ ಮಾನ್ಯತೆ ಅನ್ನೋದು ನೋಡ್ತೀವಿ ನಾವು. ಅಂದರೆ ಅದೇನು, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳೋ ಮಾತು ಪದ ಅರ್ಥ ಏನಂದರೆ ಒಂದು ಕ್ಷಣ ಕೂಡ ನೀನು ಮಿಸ್ ಮಾಡಬೇಡ, ಆ ರೀತಿ ಪ್ರಾರ್ಥನೆ ಮಾಡುವಂತ ಅರ್ಥ. ಸೂಕ್ಷ್ಮವಾಗಿ ಹೇಳ್ಬೇಕಾದ್ರೆ ಈಗ ಪ್ರಾರ್ಥನೆ ಯಾರು ಮಾಡ್ತಿದ್ದಾರೆ? ಯಾರೋ ಕೆಲವರು ಮಾತ್ರ. ಮನೇಲಿ ಒಬ್ಬ ತಾಯಿ ಮಾಡ್ತಿರ್ತಾರೆ, ಇನ್ನು ಉಳಿಕೆದವರೆಲ್ಲ ಪ್ರಾರ್ಥನೆ ಮಾಡ್ತಾರಲ್ಲ. ಹೇಗೆ ಅಲ್ವಾ? ಎಡಬಿಡದೆ ಪ್ರಾರ್ಥನೆ ಮಾಡ್ಬೇಕಂತ. ಯಾಕಂದ್ರೆ ದಿನಗಳು ಆ ಥರ ಇದಾವೆ ನಮಗೆ. ಪ್ರತಿಯೊಂದು ವಿಷಯಕ್ಕೆ ಏನು ಮಾಡ್ಬೇಕಂತೆ? ಪ್ರಾರ್ಥನೆ ಮಾಡಿ. ಇದು ದೇವ್ರ ಚಿತ್ತ. ಇದು ಪೌಲನು ಥೆಸಲೋನಿಕೆ ಸಭೆಗೆ ಅಂಡರ್ಲೈನ್ ಮಾಡ್ತಿರುವಂಥ ವಿಚಾರ. ಮೊದಲು ನೀವು ಸಂತೋಷವಾಗಿರಬೇಕು. ಎರಡನೇದು ಎಡಬಿಡದೆ ಏನು ಮಾಡ್ಬೇಕು? ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ನಮಗೆ ಜೀವದಾಳ ಅಲ್ವಾ? ಬೆನಿನವರು ಒಂದು ಮಾತು ಹೇಳ್ತಾರೆ, ಪ್ರೇಯರ್ ಮೀನ್ಸ್ ಗಾಡ್ಸ್ ಟಚ್ ಅಂತ. ಬೆನಿನವರು ಒಂದು ಮಾತು ಹೇಳ್ತಾರೆ, ಏನಂತ? ಪ್ರೇಯರ್ ಮೀನ್ಸ್ ಗಾಡ್ಸ್ ಟಚ್ ಅಂದರೆ ಪ್ರಾರ್ಥನೆಯು ಅದು ದೇವರ ಮುಟ್ಟುವಿಕೆ ಆಗಿದೆ. ನಾವು ಯಾವಾಗ ಪ್ರಾರ್ಥನೆಯಲ್ಲಿ ಇರ್ತೇವೆ ಆಗ ದೇವರು ನಮ್ಮನ್ನು ಮುಡ್ತಾನಂತೆ. ಅವ್ರ ನಂಬಿಕೆ ಅದು, ಅವರ ಒಂದು ದರ್ಶನ, ಅವ್ರಿಗೆ ಆದಂಥ ಅನುಭವ ಅದು ಅಲ್ವಾ? ಹಾಗಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ, ಎಡಬಿಡದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ನಮಗೆ ಅನುಕೂಲ ಆದಂಗೆ ಮಾಡ್ತೀವಿ. ಬೆಳಿಗ್ಗೆ ಟೈಮಲ್ಲಿ ಮಾಡ್ತೀವಿ, ಒಂದ್ಸಲ ಮಧ್ಯಾಹ್ನ ನೆನೆಸ್ಕೊಂಡಂಗೆ ಮಾಡ್ತೀವಿ, ಇಲ್ಲಾಂದರೆ ಸಂಜೆ ಟೈಮ್ ಮತ್ತು ನೈಟ್ ಗ್ಯಾರಂಟಿ ಮಾಡ್ತೀವಿ ನಾವು. ಸೊ ಇಲ್ಲಿ ಎಡಬಿಡದಂತ ಹೆಂಗೆ ಬಂತು ಇಲ್ಲಿ ಅಂದರೆ ಅಷ್ಟು ಇಂಪಾರ್ಟೆಂಟಾ? ಎಡಬಿಡದಂದರೆ ಒಂದು ಟೈಮ್ ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿದೆ. ಅದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾವು? ಎಡಬಿಡದೆ ಅನ್ನೋ ಪದಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಅಂದರೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ವಾ? ಎಡಬಿಡ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಪ್ರಾರ್ಥನೆ ಕೇಳ್ತಾನ ಅಂತ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತದೆ. ಕೆಲವರು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ವರ್ಷಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಮಾಡಿದ್ರು ನಡೀತದೆ ಅಂತ ಕೂಡ ಅಭಿಪ್ರಾಯ ಪಡೆಯರಿದ್ದಾರೆ ಕೆಲವರು. ಅಕಾರ್ಡಿಂಗ್ ಟು ದೇರ್ ಫೇತ್, ಅವರವರ ನಂಬಿಕೆಗೆ ಅನುಸಾರ ಇರಲಿ, ಹೌದಲ್ವಾ? ಆದ್ರೆ ವಾಕ್ಯಗೆ ಅನುಸಾರ ನೋಡೋದಾದ್ರೆ ಎಡಬಿಡದ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಪೌಲ ಹೇಳ್ತಿದ್ದಾನಂದ್ರೆ, ಆ ಸಭೆ ಏನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಹಿಂದುಳಿದ ಸಭೆ ಆಗಿತ್ತು. ಒಂದು ಕಾರಣ, ಮೇನ್ ರೀಸನ್. ಎರಡನೇದು ಬಂದ್ಬಿಟ್ಟು ತುಂಬಾ ಏನಾಗಿದ್ರು, ಆತ್ಮಿಕವಾದ ವಿಷಯದಲ್ಲಿ ಏನಾಗಿದ್ರು, ಅವರು ತುಂಬಾ ಪೂರಾಗಿದ್ರು. ಆಮೇಲೆ ಬೇರೆಯವ್ರಿಗೆ ಅವಕಾಶ ಕೊಟ್ಬಿಡ್ತಾ ಆ ಸಭೆ. ಬೇರೆಯವ್ರಿಗೂ ಎಲ್ಲರೂ ಸೋರೆ ಆಗಿ ಹೋಗ್ಲಿಕ್ಕೆ, ಎಲ್ಲ ನಷ್ಟ ಆಗ್ಲಿಕ್ಕೆ, ಎಲ್ಲ ಕಳ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆ ಸಭೆ ಏನಾಗ್ಬಿಡ್ತು, ನಂಬಿ 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 ಮೋಸ ಹೋಗ್ತಾ ಇರುವಂಥ ಸಭೆ ಆಗಿತ್ತು. ಅದಕ್ಕೆ ಪೌಲ ತಿಮೋತಿನ ಕಳಿಸ್ತಾನೆ, ಸಿಲ್ವನ್ ಕಳಿಸ್ತಾನೆ, ಅನೇಕರನ್ನ ಮಧ್ಯವರ್ತಿಗಳನ್ನ ಕಳಿಸಿ ಅನೇಕ ಸಲ ಎಚ್ಚರಿಕೆ ಕೊಟ್ಟರು ಕೂಡ ಅವ್ರಿಗೆ ಏನಾಗಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕೆ ತಿಮೋತಿ ಮತ್ತು ಸಿಲ್ವ ಅವ್ರು ಏನು ಮಾಡ್ತಾರೆ, ನೀನೇ ಹೋಗಿ ಹೇಳಪ್ಪ, ದಯಮಾಡಿ ನೀನೇ ಹೋಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ಅಂತ ಹೇಳುವಾಗ 5ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿ ಸ್ಪಷ್ಟವಾಗಿ ಪೌಲ ಮಾತಾಡ್ತಾನೆ, ನೀವು ಹೇಗಿರಬೇಕು ಅಂತ. ನೀವು ಹೇಗೆ ಇರಬೇಕು ಅನ್ನೋದನ್ನ ಸ್ಪಷ್ಟೀಕರಿಸೋದ್ರ ಮೂಲಕ
ದೇವ್ರ ಚಿತ್ತ ಏನು, ದೇವ್ರ ಚಿತ್ತ ಅಂದರೆ ಏನು ಅಂದ್ಕೊಂಡಿದ್ರು ಅವರು. ದೇವ್ರ ಚಿತ್ತ ಏನು ಅನ್ನೋದನ್ನು ಏನು ಮಾಡ್ತಿದ್ದಾರೆ ಇಲ್ಲಿ ಪೌಲ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಸಂತೋಷವಾಗಿರ್ಬೇಕು ನೀವು ಯಾವಾಗಲೂ. ಮತ್ತೆ ಆ ಸಂತೋಷವನ್ನು ಕ್ಯಾರಿ ಮಾಡ್ತಾ 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 ಎಡಬಿಡದೆ ಪ್ರಾರ್ಥನೆ ಮಾಡ್ಬೇಕು ನೀವು. ಈಗ ಸಂತೋಷವಾಗಿದ್ರೆ ತಾನೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸು ಬರೋದು. ಇಲ್ಲಂದ್ರೆ ಮನಸ್ಸಿಲ್ಲಂದ್ರೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಅಲ್ಲ. ಒಂದು ಕೆಲಸ ಮಾಡ್ಬೇಕಂದ್ರೆ ಏನು ಬೇಕು? ಮನಸ್ಸು ಬೇಕು. ಎಲ್ಲನೂ ಊರಿಗೆ ಹೋಗ್ಬೇಕಂದ್ರೆ ಮನಸ್ಸು ಸಿದ್ಧ ಮಾಡೋಕೆ ಹೋಗ್ಬೇಕು. ಎಲ್ಲದಕ್ಕೂ ಮನಸ್ಸು ಬೇಕು ಅಲ್ವಾ. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಎಡಬಿಡದೆ ನೀನು ದೇವ್ರ ಸನ್ನಿಧಾನದಲ್ಲಿ ಇರಬೇಕಪ್ಪ ಅಂದರೆ ಎಷ್ಟು ಪೇಷನ್ಸ್ ಇರಬೇಕು, ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ನೀನು ದೇವರೊಂದಿಗೆ ಕನೆಕ್ಟ್ ಆಗಿರ್ಬೇಕಾಗತ್ತೆ. ಆ ದೇವರ ಪ್ರಭಾವ ನಿನ್ನಲ್ಲಿ ಕಂಡು ಬರಬೇಕಪ್ಪ ಅಂತ ಹೇಳಿದ್ರೆ ನೀನು ಎಷ್ಟು ಮಟ್ಟಿಗೆ ದೇವರೊಂದಿಗೆ ಸಹವಾಸ, ನಿನಗೆ ಆ ಒಂದು ಕನೆಕ್ಟಿವಿಟಿ ಅಂದರೆ ಆ ಒಂದು ಅಭ್ಯಾಸ, ದೇವರೊಂದಿಗೆ ಇರುವಂಥ ಅಭ್ಯಾಸ, ಅನುಭವ ನಿನಗಿದ್ದರೆ ಮಾತ್ರ ಎಡಬಿಡದೆ ಪ್ರಾರ್ಥನೆ ಮಾಡಲಿಕ್ಕೆ ನಿನಗೆ ಸಾಧ್ಯತೆ ಇದೆ. ಇಲ್ಲದ್ರೆ ಸಾಧ್ಯ ಇಲ್ಲ. ಸ್ವಲ್ಪ ಹೊತ್ತು ಕುಂತ್ಕೊಂಡ್ಬಿಟ್ರೆ ನಿನಗೆ ಆಗೋದಿಲ್ಲ, ಎದ್ದು ಹೋಗ್ಬಿಡ್ತೀವಿ ನಾವು. ವಾಕ್ಯ ಕೂಡ ಕೇಳಿಸ್ಬೇಕಾಗಲ್ಲ, ಕೆಲವ್ರಿಗೆ ಆಗೋದಿಲ್ಲ ಅದು. ಯಾಕಂತಂದರೆ ಅದು ಅಭ್ಯಾಸ ಇಲ್ಲ. ಟಿ ವಿ ಮುಂದೆ ಕುಂದಿರ್ತಾರೆ, ಸಿನಿಮಾಗಳು ನೋಡ್ತಾರೆ, ಸೀರಿಯಲ್ಗಳು ನೋಡ್ತಾರೆ, ಗಂಟೆಗಟ್ಟಲೆ ನ್ಯೂಸ್ ನೋಡ್ತಾರೆ. ಇದು ಯಾವ್ದಾವುದೋ ಇಟ್ಕೊಂಡು ಡಿಬೇಟ್ಗಳೆಲ್ಲ ಇಟ್ಕೊಂಡು ಕೂತ್ಕೊಂಡು ಅದೆಲ್ಲ ಸುಮ್ಮನೆ ತಲೆ ತಿನ್ಕೊಂಡಿರೋಂಥವು ನೋಡ್ತಾರೆ ಜನ. ಆದರೆ ದೇವರ ಸಾನ್ನಿಧ್ಯದಲ್ಲಿ ತಾಳ್ಮೆಯಿಂದ ಕಾಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ದೇವರ ಸಾನ್ನಿಧ್ಯ ಅದು, ದೇವರ ಪ್ರಸನ್ನತೆ ಅದು, ದೇವರ ಆತ್ಮನ ಶಕ್ತಿ ಅದು. ಅಂಥ ಒಂದು ಅನುಭವ ನಮಗೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಏನಿರ್ಬೇಕು? ನಮ್ಮಲ್ಲಿ ಬಹಳ ತಾಳ್ಮೆ ಇರಬೇಕು, ಬಹಳ ತಾಳ್ಮೆ ಇರಬೇಕು. ಆ ತಾಳ್ಮೆ ದೇವರೊಂದಿಗೆ ಆ ಸಂಬಂಧ ಇರಬೇಕು ನಮಗೆ. ಮನುಷ್ಯರ ಹತ್ರ ಅಲ್ಲರಿ ಇದು ನನಗೂ ಮತ್ತು ದೇವರಿಗಿರುವಂಥ ಒಂದು ನಿಕಟವಾದಂಥ ಸತ್ಸಂಬಂಧ. ಕಂಟಿನ್ಯೂ ಆಗಿ ಕ್ರಿಸ್ತನೊಂದಿಗೆ ನಾವೇನಾಗಿರಬೇಕು? ಒಡನಾಟದಲ್ಲಿರಬೇಕು. ಆ ಒಡನಾಟದಲ್ಲಿ ಇದ್ದಾಗ ಏನಾಗುತ್ತೆ? ಆತನ ಪ್ರಭಾವ, ಆತನಿರುವಂಥ ಶಕ್ತಿ, ಆತನಿರುವಂಥ ಪ್ರೇಮ, ಆತನಿರುವಂಥ ಪ್ರೀತಿ ಎಲ್ಲವೂ ನಮಗೇನಾಗುತ್ತದು? ಕೊಡಲ್ಪಡ್ತದೆ. ಆಮೇನ್. ದೇವರ ಸ್ತೋತ್ರವಲ್ಲ. ಹಂಗಾಗಿ ಮತ್ತೆ ನಮಗೆ ಅಭಿಷೇಕ ಆಗೋದು, ಆ ಒಂದು ಪ್ರಸನ್ನತೆ ಸಿಗೋದು, ನಮಗೆ ಆ ತಾಳ್ಮೆ ಸಿಗೋದು, ಏನೇ ಕಷ್ಟ ಬಂದರೂ ಕೂಡ ನಾವು ಇವತ್ತು ತಡ್ಕೊಂಡಿದ್ದೀವಿ ಅಂತಂದರೆ ಬಿಕಾಸ್ ಆಫ್ ಆಲ್ವೇಸ್ ಇನ್ ಲೀಡ್ ಆನ್ ದ ಪ್ರೇಯರ್. ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಾವು ಏಕೆ ಬಯಸೋದ್ರಿಂದಲೇ, ಆತನ ಸಾನ್ನಿಧ್ಯದಲ್ಲಿ ಇರೋದ್ರಿಂದಲೇ ನಮಗೆ ಈ ಶಕ್ತಿ ಕೊಡಲ್ಪಟ್ಟಿದ್ದು, ಈ ಬಲ ಕೊಡಲ್ಪಟ್ಟಿದ್ದು. ನಾವು ಶಾರೀರಿಕವಾಗಿ ಬಲಹೀನರಾಗಿ ಆಗಿರಬಹುದು, ಬಲಹೀನತೆಯಲ್ಲಿ ಇರಬಹುದು, ಬಟ್ ಮೆಂಟಲಿ ವಿ ಆರ್ ಸ್ಟ್ರಾಂಗ್. ಹಲ್ಲೆಲೂಯಾ. ಮೆಂಟಲಿ ವಿ ಆರ್ ಸ್ಟ್ರಾಂಗ್. ಯಾಕೆ? ದೇವರು ನಮ್ಮನ್ನು ಯೋಜನೆಯಲ್ಲಿ ಇಟ್ಟಿದ್ದಾನೆ. ದೇವರು ತನ್ನ ಯೋಜನೆಯಲ್ಲಿ, ನಿಯೋಗದಲ್ಲಿ ನಮ್ಮನ್ನು ಇರಿಸಿದ್ದಾನೆ. ಅದಕ್ಕೆ ನಾವು ಸುಮ್ಮನೆ ದೇವ್ರು ಕುಂದ್ರಕ್ಕೆ ಬಿಡಲ್ಲ. ನಮ್ಮನ್ನು ಎಬ್ಬಿಸ್ತಾನೆ, ಕಳಿಸ್ತಾನೆ, ಹೋಗು ಅಂತ ಹೇಳ್ತಾನೆ, ಇದು ಮಾಡು ಅಂತ ಹೇಳ್ತಾನೆ, ಈ ವಿಷಯದಲ್ಲಿ ನೀನು ಮುಂದೆ ಸಾಗು ಎಂಬುದಾಗಿ ನಮಗೆ ಪ್ರೋತ್ಸಾಹ ಮಾಡ್ತಾನೆ. ಹಾಗಾದರೆ ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಯಾವಾಗ ಎಲ್ಲದರಲ್ಲಿ, ಎಲ್ಲ ವಿಷಯಗಳಲ್ಲಿ ಏನು ಮಾಡಬೇಕು? ನೀನು ಕೃತಜ್ಞತಾ ಸ್ತುತಿಯನ್ನು ದೇವರಿಗೆ ಸಲ್ಲಿಸಬೇಕು. ನೀನು ಸಂತೋಷವಾಗಿದ್ದರೆ ಪ್ರಾರ್ಥನೆ ಮಾಡ್ತೀಯ. ಪ್ರಾರ್ಥನೆ ಮಾಡ್ತಾ ಇದ್ರೆ ಗ್ಯಾರಂಟಿ ನೀನೇನು ಮಾಡ್ತೀಯ? ದೇವರಿಗೆ ಉಪಕಾರ ಸ್ತುತಿ ಹೇಳೇ ಹೇಳ್ತೀಯ. ಪ್ರಾರ್ಥನೆ ಮಾಡಲ್ಲ ಅಂದರೆ ನೀನು ಉಪಕಾರ ಸ್ತುತಿ ಹೇಳಲ್ಲ ಅಂತ ಅರ್ಥ. ಸಿಂಪಲ್. ಹಾಗಾದರೆ ಇವತ್ತು ನಾವು ಏನು ಮಾಡಿದ್ರೆ ದೇವ್ರ ಮಹಿಮೆ ಅಂತಾನೆ ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟು ನೋಡುವಾಗ, ಇದು ಕ್ರಿಸ್ತ ಯೇಸುನಲ್ಲಿ ದೇವರ ಚಿತ್ತ ನೆರವೇರಲ್ಪಡಬೇಕಾದ್ರೆ ನಾವು 3 ಸಂಗತಿಗಳನ್ನು ನೆನಪಲ್ಲಿಡಬೇಕು, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಬೇಕು, ಮತ್ತು ಪೇಷನ್ಸಿಂದ ಇರಬೇಕು. ದೇವರು ಅದನ್ನು ನೋಡ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗಾಗಿ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡುವಂಥದ್ದು ಎಷ್ಟು ಪ್ರಾಮುಖ್ಯವಾದದ್ದು, ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು. ಆ ಪ್ರಾರ್ಥನೆ ಮಾಡುತ್ತಲೇ ದೇವರಿಗೆ ಉಪಕಾರ ಸ್ತುತಿಯನ್ನು, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋದ್ರ ಮೂಲಕ ಅದು ದೇವರಿಗೆ ಮಹಿಮೆ ಆಗುವಂಥದ್ದಾಗಿದೆ. ಇವತ್ತು ನಮ್ಮ ಕೃತಜ್ಞತೆಯನ್ನು ನಾವು ದೇವರಿಗೆ ಸಲ್ಲಿಸ್ತೇವೆ. ಇವತ್ತು ನಾವು ಅಂತೀವಿ, ನೀವು ಇಷ್ಟೆಲ್ಲ ಸಹಾಯ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿಲ್ಲ ನೋಡ್ರಿ ಅವರು, ಒಂದು ಮಾತು ನಮ್ಮ ಹತ್ರ ಬರಲಿಲ್ಲ ನೋಡ್ರಿ ಅವರು, ಯಾರಿಗೆ ಇನ್ನೊಂದ್ಸರಿ ಸಹಾಯ ಮಾಡಬಾರ್ದ್ರಿ ಅಂತ ಕೆಲವು ಅಭಿಪ್ರಾಯ ತೋಡ್ಕೊಳ್ತಾರೆ. ಕೆಲವು ಸಾರಿ ಅವರೇ ಓಪನ್ ಅಪ್ ಆಗ್ತಾರೆ. ಯಾಕಂದರೆ ಕೆಲವು ಎಕ್ಸ್ಪೆಕ್ಟೇಷನ್ ಇರ್ತದೆ. ಕೆಲವು ಸಾರಿ ಮನುಷ್ಯರಲ್ಲ ನಾವು, ಸೊ ಬೇಗ ನಮಗೆ ಬಂದ್ಬಿಡ್ತದೆ ಅದು ಥಾಟ್ ಅಲ್ವಾ. ಇಲ್ಲಿ ಗಮನಿಸಿ, ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಾಗ ಶಿಷ್ಯರನ್ನ ದಂಡಿಸಲಿಲ್ಲ ರೀ. ಹೋಗಿ ಯೇಸು ಸ್ವಾಮಿ ಅಲ್ವಾ, ಶಿಷ್ಯರನ್ನ ದಂಡಿಸಲಿಲ್ಲ. ಹೋಗಿ ನಿಮ್ಗೇನಾಗಲಿ ಸಮಾಧಾನವಾಗಲಿ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಆದರೆ ಅಲ್ಲಿ ನಿಮ್ಮೊಟ್ಟಿಗೆ ನಾನು ಇದ್ನಲ್ಲಪ್ಪ, ನಿನ್ನೊಟ್ಟಿಗೆ ಇದ್ನಲ್ಲ, 12 ಮಂದಿ ಶಿಷ್ಯರೊಟ್ಟಿಗೆ ನಾನು ಇದ್ನಲ್ಲ,
ನನ್ನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನ್ನ ಯಾಕೆ ನೀವು ಕೈ ಬಿಟ್ಟು ಹೋದ್ರಿ, ನನ್ನ ಯಾಕೆ ನನ್ನನ್ನು ಒಬ್ಬಟ್ಟಿಗೆ ನಾಗಿ ಬಿಟ್ಟು ಹೋದ್ರಿ, ನನ್ನನ್ನು ಯಾಕೆ ನೀವು ಹಿಡ್ಕೊಟ್ರಿ ಅಂತ ಯೇಸು ಯಾವ ವಿಷಯನೂ ಹಿಂದೆ ಆದಂಥ ಘಟನೆಗಳು ಯಾವುದನ್ನು ಮರುಗೊಳಿಸಲಿಲ್ಲ, ಯಾವ ವಿಷಯನೂ ಮಾತಾಡಲಿಲ್ಲ. ಬದಲಾಗಿ ಯೇಸು ಏನು ಹೇಳಿದ ಗೊತ್ತಾ, ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿ ತಕ್ಕೊಡ್ರಿ ನನ್ನ ಆತ್ಮವನ್ನು, ಪರಿಶುದ್ಧಾತ್ಮ ವರವನ್ನು ತಕ್ಕೊಡ್ರಿ ಅಂತ ಊದಿ ಅವರಿಗೆ ದೇವರ ಸೇವೆಯನ್ನು ನಿಯೋಗವನ್ನು ಏನು ಮಾಡ್ತಾನೆ, ಕೈವರ್ತಿಸ್ತಾನೆ. ಅಂದರೆ ಅವರ ಸಾಮರ್ಥ್ಯವನ್ನು ಯೇಸು ಆಗಲೇ ಕಂಡುಹಿಡಿದು ಬಿಟ್ಟಿದ್ದ. ಶಿಷ್ಯರು ಹೀಗೆ ಮಾಡ್ತಾರೆ, ಇವರು ಏನು ಮಾಡ್ತಾರೆ ಅಂತ ಫ್ಯೂಚರ್ ಕೂಡ ಗೊತ್ತಿತ್ತು, ಯಾರ್ಯಾರು ಹೇಗೆ ಹೆಂಗೆ ಸಾಯ್ತಾರೆ ಅಂತ ಯೇಸು ಸ್ವಾಮಿಗೆ ಗೊತ್ತು, ಹೇಗೆ ಎಲ್ಲೆಲ್ಲಿ ಹೋಗಿ ಸೇವೆ ಮಾಡ್ತಾರೆ ಅಂತ ಗೊತ್ತು, ಎಲ್ಲ ಗೊತ್ತು ಯೇಸು ಸ್ವಾಮಿಗೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಿದ್ದ, ಹಾಗಾಗೇ ಆಯ್ಕೆ ಮಾಡಿದ್ದ. ಇವತ್ತು ನಮಗೊಬ್ಬರು ಅನ್ಯಾಯ ಮಾಡಿದ್ರೆ ಅದನ್ನು ಸಾಯವನ್ನು ನೆನ್ಪಿಟ್ಕೊಂಡಿರ್ತೀವಿ ನಾವು. ಹಿಂಗೆ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ವಾಕ್ಯದ ಪ್ರಕಾರವಾಗಿ ಯಾರಾದ್ರೂ ಏನಾದರೂ ಮಾಡಿದ್ರೆ ಅಲ್ಲಿಗೆ ಏನು ಮಾಡ್ಬೇಕು, ಅದನ್ನು ಸಮಾಧಿ ಮಾಡಿಬಿಡ್ಬೇಕಂತ. ಯಾವುದು ನೆನ್ಪಿಟ್ಕೋಬಾರ್ದು, ಯಾವುದನ್ನು ಮತ್ತೆ ಯಾವತ್ತು ಮಾತಾಡಬಾರ್ದಂತ. ನಿಜವಾದ ದೇವ್ರ ಸೇವಕರು, ದೇವ್ರ ಮಕ್ಕಳಾದವರು ಮಾಡಬೇಕಾದ ವಿಚಾರ. ಯಾವುದನ್ನು ನೆನಪಲ್ಲಿ ಇಟ್ಕೋಬಾರ್ದು, ಯಾವುದು ಮನಸ್ಸ ಇಟ್ಕೋಬಾರ್ದಂತ. ಇವತ್ತು ಏಸು ಅದನ್ನೇ ಮಾಡಿದ್ದು. ಯಾವುದನ್ನು ಮನಸ್ಸ ಇಟ್ಕೊಳ್ಳೋದು ಏನು ಮಾಡ್ದತ್ತ, ಶಿಷ್ಯರನ್ನು ಕ್ಷಮಿಸಿದ, ತನ್ನ ಕ್ರಿಯೆಗಳ ಮೂಲಕ ತೋರಿಸಿದ, ಅಲ್ಲಿ ಅವನ್ನೆಲ್ಲರನ್ನು ಕ್ಷಮಿಸಿದ. ಇಲ್ಲಿ ಕೊನೆಯದಾಗಿ ನೋಡಬೇಕಾದ್ರೆ ಆ ಶಿಷ್ಯರಿಗೆ ಹೇಳುವಂಥ ಮಾತೇ ಇದು, ಒಂದು ರೀತಿ ಶಿಷ್ಯರಿಗೂ ಹೇಳುವಂಥ ಮಾತೇ ಇದು. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಶಿಷ್ಯರು ಸಹ ಏನು ಮಾಡಿದ್ರು, ಅನೇಕ ಕಡೆಗಳಿಗೆ ಹೋಗ್ತಾ ಇದ್ರು. ಯೇಸು ತಂದ ನಂತರ ಆತನ ತೀರು ಹೋದ ಮೇಲೆ ಕೂಡ ಸೇವೆ ಮುಂದುವರಿತಂತೆ. ದೇವ ನಮಗೆ ಸ್ತೋತ್ರವಾಗಲಿ. ಬಿಕಾಸ್ ಆಫ್ ಡಿಸೈಬಲ್ಶಿಪ್ ಇಂದ, ಯಾರು ಶಿಷ್ಯರಿಂದ. ಯೇಸುವಿನ ತಾಯಿ ಕೂಡ ಏನು ಮಾಡ್ತಾಳಂತೆ, ಸೇವೆ ಮಾಡ್ತಾಳಂತೆ. ದೇವ ನಮಗೆ ಸ್ತೋತ್ರವಾಗಲಿ. ತದನಂತರ ಅನೇಕ ದಿನಗಳಾಗ್ತದೆ, ಅದು ಚರಿತ್ರೆ ಹೇಳ್ತದೆ. ಆದರೆ ಇಲ್ಲಿ ವಾಕ್ಯ ಪ್ರಕಾರ ನಾವು ಪೌಲನು ಬಂದಾಗ, ಪೌಲನ ದಿನಗಳು ಬರುವಾಗ, ಪೌಲನು ಕೆಲವು ಸಭೆಗಳ ಪತ್ರ ಬರೆಯುವಾಗ, ಈ ಥೆಸಲೋನಿಕ ಸಭೆಗೆ ಬರೆಯುವಾಗ ಮಾತ್ರ ಅಲ್ಲಿ ವಿಶೇಷತೆನ ಏನು ಮಾಡ್ತಾನೆ, ಕಂಡುಹಿಡಿತಾನೆ. ಯಾವ ಪತ್ರಿಕೆಯಲ್ಲೂ ಕೂಡ ಈ ರೀತಿಯಾಗಿ ಹೇಳಿಲ್ಲ ಪೌಲ. ಆದರೆ ಥೆಸಲೋನಿಕ ಸಭೆಗೆ ಮಾತ್ರ ಹೇಳ್ದ ದೇವ್ರ ಚಿತ್ತ ಏನು ಅಂತ. ಯಾಕಂದರೆ ದೇವ್ರ ಚಿತ್ತ ಅವ್ರಿಗೆ ಗೊತ್ತಿರಲಿಲ್ಲ. ಅರ್ಥ ಆಯ್ತಲ್ಲ? ದಾನ ಧರ್ಮ ಮಾಡೋದು ದೇವ್ರ ಚಿತ್ತ ಅಂದ್ಕೊಂಡಿದ್ದಾರೆ, ಹೆಂಗೆ ಬೇಕಂಗಿರೋದು ದೇವ್ರ ಚಿತ್ತ ಅಂದ್ಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ? ಅದಲ್ಲ ಇಂಪಾರ್ಟೆಂಟ್. ನೀವೇನೇ ಮಾಡಿದ್ರೂ ಕೂಡ ದೇವರಿಗೆ ಮೆಚ್ಚುಗೆ ಆಗಬೇಕಪ್ಪ ಅಂತಂದರೆ ಫಸ್ಟ್ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಅಲ್ವಾ. ಬರೇ ಒಡನಾಟಗಳು, ಅನೇಕ ವಿಷಯಗಳಲ್ಲಿ ಅವರು ಮಗ್ನರಾಗಿದ್ದರು, ಯಾರು, ಥೆಸಲೋನಿಕ ಸಭೆಯವರು. ಹಾಗಾಗಿ ಪೌಲನು ಅಧಿಕೃತವಾಗಿ ಹೇಳ್ತಾನೆ, ಈ ವಿಚಾರಗಳನ್ನು ನೀವು ಕಂಡುಹಿಡಿಯುವಾಗ ನಿಮ್ಮ ಸ್ಥಿತಿಗತಿಯನ್ನು ತಿಳ್ಕೊಂಡು ಮುಂದೆ ಸಾಗಿದ್ರೆ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರ್ತದೆ ಎಂಬುದನ್ನು ಏನು ಮಾಡ್ತಾನೆ ಪೌಲನು ಆ ಥೆಸಲೋನಿಕ ಸಭೆಗೆ ಬರೆಯೋದ್ರ ಮೂಲಕ ಹೇಳ್ತಾನೆ. ಹಾಗಾಗಿ ದೇವರ ಚಿತ್ತ, ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಕಲಿಬೇಕಾದ ವಿಚಾರ 3. ಯಾವಾಗಲೂ ಸಂತೋಷವಾಗಿರಬೇಕು, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು, ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ಇದು ವಾರಾಂತ್ಯದ ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆ ಕೂಟ ಇದು. ಹಾಗಾಗಿ ಈ ವಿಚಾರವನ್ನು ನಾವು ಹೈಲೈಟ್ ಮಾಡುತ್ತಾ ಇಲ್ಲಿ ನಾವೇನು ಮಾಡಬೇಕು, ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುವರಾಗಿ ಕಂಡು ಬರಬೇಕು. ನಾವು ಇತರರಿಗೂ ಕೃತಜ್ಞತೆಯಾಗಿರಬೇಕು. ನಮಗೆ ಸಹಾಯ ಮಾಡಿದವ್ರನ್ನು ಕೂಡ ನಾವು ಮರಿಬಾರ್ದು, ಅವ್ರಿಗೆ ನಾವು ಅಭಾರಿಯಾಗಿರಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಸಹಕಾರ ಕೊಡಬೇಕು. ನಾವು ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಕೂಡ. ಬರೀ ಸಹಾಯ ಪಡೆಯೋದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಸಹಾಯ ಕೂಡ ನಾವು ಮಾಡೋರಾಗಿ ಕಂಡು ಬರುವುದಾದರೆ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು ಇನ್ನೂ ಏಳವಾಗಿ ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಂದನೆಗಳು.